ಮಕರ ಸಂಕ್ರಾಂತಿ ಪ್ರಯುಕ್ತ LIC ಕಾಲೋನಿ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಹಿಳೆಯರು ಮಕರ ಸಂಕ್ರಾಂತಿಯ ದ್ಯೋತಕವಾಗಿ ಪೊಂಗಲ್ಗೆ ಸಂಬಂಧಪಟ್ಟಿದ್ದ ಒಂದು ರಂಗೋಲಿಯನ್ನು ಬಿಡಿಸುತ್ತಿದ್ದಾರೆ. ಮಕರ ಸಂಕ್ರಾಂತಿ ಪ್ರಯುಕ್ತ ಜಯನಗರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಶ್ರೀ ಎನ್ ನಾಗರಾಜು ರವರ ನೇತೃತ್ವದಲ್ಲಿ ಇಂದು ಕಬ್ಬು, ಎಳ್ಳು, ಬೆಲ್ಲ ವಿತರಣೆ ನಡೆಯುತ್ತದೆ. ಈ ಕಾರ್ಯಕ್ರಮವು ಜಯನಗರ 3ನೇ ಬ್ಲಾಕ್ನಲ್ಲಿರುವ LIC ಕಾಲೋನಿ ಪಾರ್ಕ್ನಲ್ಲಿ ನಡೆಯುತ್ತದೆ. ಸ್ಥಳದಲ್ಲಿಯೇ ಹುಗ್ಗಿಯನ್ನು ಮಾಡಿ ಇವತ್ತಿನ ಈ ಮಕರ ಸಂಕ್ರಾಂತಿಯ ಒಂದು ಹಬ್ಬವನ್ನು ಆಚರಿಸಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ಸಚಿವರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಹಾಗೂ ಮಾಜಿ MLA ಶ್ರೀಮತಿ ಸೌಮ್ಯಾ ರೆಡ್ಡಿಯವರು ಸಹ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ LIC ಕಾಲೋನಿಯ ಬಹಳಷ್ಟು ಜನ ಭಾಗಿಗಳಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿದ್ದಾರೆ. ಅದರ ಬಗ್ಗೆ ಒಂದು ವರದಿಯನ್ನು ನೋಡೋಣ. ದಿನ ಅದರಲ್ಲಿ ವಿಶೇಷವಾಗಿ ನಮ್ಮ ಹೆಣ್ಮಕ್ಳೆಲ್ಲಾನು ತುಂಬಾ ಚೆನ್ನಾಗಿ ರಂಗೋಲಿಯನ್ನ ಬಿಡಿಸಿ ಗೋ ಪೂಜೆನ ಮಾಡಿ ಪೊಂಗಲ್ ಕೂಡ ಮಾಡಿದ್ದಾರೆ. ತುಂಬಾ ನಾನು ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ವಿಶೇಷವಾಗಿ ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಇಲ್ಲಿ ಡಿಫ್ರೆಂಟ್ ಆಗಿ ನಾವು LIC ಕಾಲೋನಿಯಲ್ಲಿ ಕಾರ್ಯಕ್ರಮಗಳು ಮಾಡ್ತೀವಿ. ಅದಕ್ಕೆ ಏನೇ ಕಾರ್ಯಕ್ರಮಗಳು ಮಾಡ್ತೀವಿ ಅಂದ್ರೆ ಜನ ಸ್ಪಂದಿಸ್ತಾರೆ. ಕಾರ್ಯಕ್ರಮ ಮಾಡೋದು ದೊಡ್ಡದಲ್ಲ, ಎಲ್ಲರೂ ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಾರೆ. ನಾವು ಕುಟುಂಬ ಸಮೇತ ಬಂದು ನಾವೆಲ್ಲರೂ ಕೂಡ ಇಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಮಾಡ್ತೀವಿ. ಇವತ್ತು ಹೊಸ ವರ್ಷ ಮತ್ತು ನಮ್ಮ ಪೊಂಗಲ್ ಆಚರಣೆಯನ್ನು ನಾವು ಇವತ್ತು ನೋಡಿ, ನಾಳೆ ಸಾಯಂಕಾಲ ಎಲ್ಲ ಹೆಣ್ಮಕ್ಳಿಗೆ ಎಲ್ಲ ತಯಾರಿ ಮಾಡ್ಕೋಬೇಕು. ನಾಳೆ ಪೊಂಗಲ್ ಹಬ್ಬ ಇದೆ. ಆದ್ರೂ ಕೂಡ ಇವತ್ತು ನಮ್ಮ ಉದ್ಯಾನವನಕ್ಕೆ ಬಂದು ನಮ್ಮ ಅಸೋಸಿಯೇಷನ್ ಮತ್ತು ನಾನು ಹೇಳಿದ್ದಕ್ಕೆ ಎಲ್ಲರೂ ಬಂದಿದ್ದೀರಾ. ತುಂಬಾ ಸಂತೋಷ. ಇವತ್ತು ಹೊಸ ವರ್ಷ ಪೊಂಗಲ್ ಎಲ್ಲ ಗೋಗಳು ಪೂಜೆ ಮಾಡಿ ರಂಗೋಲಿ ಹಾಕಿ ಪೊಂಗಲ್ ಮಾಡಿ ಚೆನ್ನಾಗಿ ವಿಶೇಷವಾಗಿ ಆಚರಣೆ ಮಾಡ್ತಾ ಇದೀವಿ. ಈಗ ಎಲ್ಲರೂ ಪ್ರತಿಯೊಬ್ಬರು ಕೂಡ ಎಳ್ಳು, ಬೆಲ್ಲ, ಕಬ್ಬು ಎಲ್ಲಾನು ವಿತರಣೆ ಮಾಡುವಂತ ಕಾರ್ಯಕ್ರಮ. ಪ್ರತಿಯೊಬ್ಬರು ಬಂದು ಒಂದು ಲೈನ್ ಆಗಿ ಬಂದು ಪ್ರತಿಯೊಬ್ಬರು ಎಳ್ಳು, ಬೆಲ್ಲ, ಕಬ್ಬು ತಗೋಬೇಕು.
ನಾವು ಎಲ್ಲರೂ ಚೆನ್ನಾಗಿ ಒಗ್ಗಟ್ಟಾಗಿ ನಮ್ಮ ಅಕ್ಕ ತಂಗಿರು, ತಾಯಂದಿರು, ಅಣ್ಣ ತಮ್ಮಂದಿರು, ಸ್ನೇಹಿತರು ಎಲ್ಲ ಒಗ್ಗಟ್ಟಾಗಿದ್ದು ನಾವು ಒಳ್ಳೆ ಕೆಲಸಗಳು ಮಾಡೋಣ, ಒಳ್ಳೆ ಹಬ್ಬಗಳು ಮಾಡೋಣ, ಒಳ್ಳೆ ಅಭಿವೃದ್ಧಿ ಡೆವಲಪ್ಮೆಂಟ್ ಕೆಲಸಗಳು ಮಾಡೋಣ. ಇದಕ್ಕೆಲ್ಲ ಸಂಪೂರ್ಣ ಸಹಕಾರ ಕೂಡ ನಮಗೆ ಸನ್ಮಾನ್ಯ ಜನಪ್ರಿಯ ಮಂತ್ರಿಗಳಾದಂಥ ಸನ್ಮಾನ್ಯ ರಾಮಲಿಂಗರೆಡ್ಡಿ ಅವರ ಸಾರಥ್ಯದಲ್ಲಿ ಇವತ್ತು ವಿಶೇಷವಾಗಿ ಸೋಮರೆಡ್ಡಿ ಅವರ ಸಹಕಾರದಿಂದ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದು 20 ಕಡೆ ಈ ಕಬ್ಬು, ಎಳ್ಳು, ಬೆಲ್ಲ ಹಂಚೋ ಕಾರ್ಯಕ್ರಮ ಇದೆ. ಎಲ್ಲ ಕಡೆ ರಾಮಲಿಂಗರೆಡ್ಡಿ ಅವರು, ಸೋಮರೆಡ್ಡಿ ಅವರು ಕೂಡ ಹೋಗ್ತಾರೆ. ವಿಶೇಷವಾಗಿ ಸಾಯಂಕಾಲ ಸಂಜೆ ನಮ್ಮ 5 ರಿಂದ 6 ಗಂಟೆ ನಮ್ಮ ತಿಲಕ್ ನಗರ ಬಲಮುರಿ ಗಣೇಶ ದೇವಸ್ಥಾನದ ಹತ್ರ ವಿಶೇಷವಾದ ಪೂಜೆ ಪ್ರತಿ ವರ್ಷ ಕೂಡ ಇರುತ್ತೆ. ಈ ವರ್ಷ ಕೂಡ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ವತಿಯಿಂದ ನಾವು ವರ್ಷ ಇದು ಮಾಡ್ತೀವಿ, ಏನಂದ್ರೆ ಜ್ಯೋತಿ ಬೆಳೆಸ್ತೀವಿ. ಆ ಜ್ಯೋತಿ ಬೆಳೆಸಿ ಇವತ್ತು ಅಲ್ಲೂ ಕೂಡ ಒಂದು ಪೊಂಗಲ್ ಮಾಡೋ ಮುಖಾಂತರ, ಹಸುಗಳಿಗೆ ಪೂಜೆ ಮಾಡೋ ಮುಖಾಂತರ ಗೋವುಗಳಿಗೆ ವಿಶೇಷವಾದ ಒಂದು ಕಾರ್ಯಕ್ರಮ ಬಲಮುರಿ ಗಣೇಶನ ದೇವಸ್ಥಾನ ತಿಲಕ್ ನಗರದಲ್ಲಿ ಪ್ರತಿ ವರ್ಷ ಮಾಡ್ತೀವಿ. ಅದರಲ್ಲಿ ಈ ವರ್ಷ ಕೂಡ ಮಾಡ್ತೀವಿ. ನಿಮ್ಮ ಸಂಪೂರ್ಣ ಎಲ್ಲ ಸಹಕಾರ ಇರ್ಲಿ. ನಾನು ಯಾವತ್ತೂ ನಿಮ್ಮನ್ನ ಮರೆಯಲ್ಲ. ಸದಾ ನಿಮ್ಮ ಸೇವೆ ಮಾಡಕ್ಕೆ ನಾನು ರೆಡಿಯಾಗಿದ್ದೀನಿ. 24x7 ನಿಮ್ಮ ಸಹಕಾರ ಮೊದಲಿಂದ ಕೂಡ ಇದೆ, ಮುಂದಕ್ಕೂ ನಿಮ್ಮ ಸಹಕಾರ ಇರ್ಲಿ ಅಂತೇಳಿ ನಾವು ನಗ್ನಗ್ತಾ ಇವತ್ತು ಎಳ್ಳು, ಬೆಲ್ಲ, ಕಬ್ಬು ಎಲ್ಲರೂ ತಗೊಂಡು ಎರಡು ಖುಷಿಯಾಗಿ ಸಂತೋಷವಾಗಿರೋಣ. ಒಂದು ಸಿಹಿಯಾಗಿ ಮಾತಾಡೋಣ. ಎಳ್ಳು ಬೆಲ್ಲ ಪ್ರತಿಯೊಬ್ಬರಿಗೂ ಹಂಚೋಣ. ಕಹಿನ ಏನಾದ್ರೂ ಇದ್ರೆ ದಯಮಾಡಿ ಮರೆಯೋಣ ಅಂತ ಹೇಳಿ ಇವತ್ತು ವಿಶೇಷವಾಗಿ ತಾವೆಲ್ಲ ಬಂದು ಭಾಗವಹಿಸಿದ್ದಕ್ಕೆ, ನೀವು ಬಂದು ಇವತ್ತು ರಂಗೋಲಿ ಹಾಕಿದ್ದಕ್ಕೆ ಮತ್ತು ಪೊಂಗಲ್ ಮಾಡಿದ್ದೀರಾ ಮತ್ತು ಗೋ ಪೂಜೆ ಮಾಡಿದ್ದೀರಾ, ನಿಮ್ಗೆಲ್ಲರಿಗೂ ಅನಂತ ಧನ್ಯವಾದಗಳು, ನಮಸ್ಕಾರಗಳು. ನಾವೆಲ್ಲ ಪುಣ್ಯವಂತರು. ಎಲ್ಲರಿಗೂ ದೇವರು ಆರೋಗ್ಯ, ಭಾಗ್ಯ, ಐಶ್ವರ್ಯ ಎಲ್ಲ ನೀಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.